ನಾವು ಸಹ ಅಂತಹ ಶಕ್ತಿ ಸಂಪನ್ನ ವಿಚಾರ ಸಂಪನ್ನರಾಗಬೇಕು. ಅದನ್ನು ನಿಕೇತ್ ಹೇಳಿದ. ಮಹೇಂದ್ರ 10ನೇ ಕ್ಲಾಸು ದಾಟಿರಲಿಲ್ಲ. ಮಹೇಂದ್ರ 10ನೇ ಕ್ಲಾಸು ದಾಟಿರಲಿಲ್ಲ. ಬಟ್ ಮಹೇಂದ್ರ ಸಂಪೂರ್ಣವಾಗಿ ಕುವೆಂಪುವನ್ನು ಓದ್ಕೊಂಡಿದ್ದ, ಗಾಂಧಿಯನ್ನು ಓದ್ಕೊಂಡಿದ್ದ, ಅಂಬೇಡ್ಕರನ್ನು ಓದ್ಕೊಂಡಿದ್ದ. ವಿವೇಕವಂತನಾಗಿ ನಾನು ಅವರನ್ನು ಎದುರಿಸಬೇಕು ಅಂತ ಯೋಚನೆ ಮಾಡಿದ. ಅಂತಹ ವಿಚಾರಪೂರ್ಣತೆಯನ್ನು ನಮ್ಮ ಹೃದಯಕ್ಕೆ ತುಂಬಿಕೊಳ್ಳುವ ಸಂಕಲ್ಪ ಈ ಪುಸ್ತಕದ ಸಂದರ್ಭದಲ್ಲಿ ಆಗಬೇಕು. ಈ ಪುಸ್ತಕಕ್ಕೆ ನಂದು ಮಹೇಂದ್ರ ನಡುವೆ ನಡೆದಿರ್ತಕ್ಕಂಥ ವಿಚಾರ ಪೂರ ನಾನೇನಾದರೂ ನವೀನ್ ಶೆಟ್ಟಿಗೆ ಹೇಳಿಬಿಟ್ಟಿದ್ರೆ ಈ ಪುಸ್ತಕ ಇನ್ನು 3 ಸಂಪುಟ ಆಗುತ್ತೆ. ಇವತ್ತು ಒಂದು ಗಂಭೀರವಾದ ವಿಚಾರ ಹೇಳ್ತೀನಿ. ಚರ್ಚ್ ದಾಳಿಯ ಬಾರಿ ದೊಡ್ಡ ಗಂಭೀರ ಆಪಾದನೆಯನ್ನು ನನ್ನ ಮಹೇಂದ್ರ ಸಾಯುವವರೆಗೂ ಕಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಈ ವೇದಿಕೆ ಮುಖೇನ ಹೇಳ್ತೇನೆ, ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯದ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಒಂದು ಯುವ ಸಮ್ಮೇಳನ ಅಂತ ಕಾರ್ಯಾಗಾರ ನಡೀತಾ ಇತ್ತು. ಆಗಷ್ಟೇ ಕರ್ನಾಟಕದಲ್ಲಿ BJP ದಳದ ಮೈತ್ರಿ ಸರ್ಕಾರ ಬಂದಿತ್ತು. ಉಪಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾಗಿ ಕೂತಿದ್ರು. ಉಪಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಮಂಗಳೂರಿಗೆ ಹೋಗಿ ಬರ್ತಾರೆ. ಆದರೆ ಅಲ್ಲಿಯ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮನೆಗೆ, ಕಲ್ಲಡ್ಕ ಪ್ರಭಾಕರ್ ಭಟ್ರ ಮನೆಗೆ ಹೋಗೋಕ್ಕೆ ಯಡಿಯೂರಪ್ಪನವ್ರಿಗೆ ಪುರುಸೊತ್ತಾಗಲಿಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ರವರಿಗೆ ಭಾರಿ ಈಗೋ ಹೊರಟಾಗುತ್ತೆ. ಯಡಿಯೂರಪ್ಪನವ್ರು ನಮ್ಮ ತನ್ನ ಕಾಲು ಬುಡಕ್ಕೆ ಬರಬೇಕು ಅನ್ನುವ ಏಕಮಾತ್ರ ಕಾರಣಕ್ಕೆ ಮಹೇಂದ್ರ ಕುಮಾರ್ನವ್ರನ್ನ ಟೆಂಪ್ಟ್ ಮಾಡಿ ಮತಾಂತರದ ವಿಚಾರವನ್ನು ಇಟ್ಟುಕೊಂಡು ಕ್ರೈಸ್ತರ ಮಂದಿರಗಳಿಗೆ ದಾಳಿ ಮಾಡಬೇಕಂತ ಪ್ರೇರೇಪಣೆಯನ್ನು ಮಾಡ್ತಾರೆ. ಆಗ ಮಹೇಂದ್ರನನ್ನು ಕರೆದು ಸಾವಧಾನದಿಂದ ಹೇಳಿದೆ, ಮಹೇಂದ್ರ, ಡೋಂಟ್ ಡೂ ದಿಸ್. ಐ ವಿಲ್ ಡೂ ಇಟ್. ಈಗಷ್ಟೇ ನಾನು ಬಸವರಾಜರಿಗೆ ತೋರಿಸಿದೆ. ನಮಗೆ ಈಗ ಬರ್ತಿರೋ ಆಮಿಷಗಳಿದಾರಲ್ಲ, ಅವರ ಹುಸಿವಾಳುಗಳಿಗೆ ಎಂತೆಂಥ ಮಟ್ಟದ ಆಮಿಷಗಳು ಬರ್ತಿದೆ ಅಂದರೆ ಅದನ್ನು ನಾವು ಉದಾರವಾದಿಗಳಾಗಿ ನಾವು ಅವ್ರನ್ನ ಎದುರಿಸೋರು ಕಲ್ತ್ಕೋಬೇಕಾಗತ್ತೆ.